ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದತಿಯ ಭಯ, ಮತ್ತೊಂದು ಕಡೆ ಥೈಲ್ಯಾಂಡ್ನಲ್ಲಿ ಚಿತ್ರೀಕರಣವನ್ನು ಮುಗಿಸಿ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ರಾತ್ರಿ 11:45ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಟ ದರ್ಶನ್ ಬಂದಿಳಿದಿದ್ದಾರೆ. ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ಸಾಗಿದ್ದಾರೆ. ಡೆವಿಲ್ ಶೂಟಿಂಗ್ ಮುಗಿಸ್ಕೊಂಡು ದಾಸ ರಿಟರ್ನ್ ಆಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಚಿತ್ರೀಕರಣದ ನಿಮಿತ್ತ ಕಳೆದ 10 ದಿನಗಳಿಂದ ದರ್ಶನ್ ಅಲ್ಲೇ ಇದ್ದರು. ಈಗ ಥೈಲ್ಯಾಂಡ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಅವರು ತಡರಾತ್ರಿ ಬಂದಿದ್ದಾರೆ. 10 ದಿನ ಥೈಲ್ಯಾಂಡ್ನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗಿದ್ದರು. ರಾತ್ರಿ 11:45 ವಿಮಾನದಲ್ಲಿ ಆಗಮಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನ ಜೊತೆ ದರ್ಶನ್ ಆಗಮನ ಆಗಿದೆ. ಅವ್ರಿಗೂ ಕೂಡ ಎಲ್ಲ ಡೆವಲಪ್ಮೆಂಟ್ಸ್ ಗೊತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ಅವ್ರಿಗೇನು ಜಾಮೀನು ಸಿಕ್ಕಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ಒಂದು 5-6 ಹಿಯರಿಂಗ್ಸ್ ಆಯಿತು. ಬಟ್ ದರ್ಶನ್ಗೆ ಜಾಮೀನು ಕೊಟ್ಟ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಯಾವ ಮಾನದಂಡದಲ್ಲಿ ಈ ಜಾಮೀನನ್ನು ಕೊಡಲಾಗಿದೆ, ಯಾವ ವಿವೇಚನೆಯನ್ನು ಬಳಸಿ ಈ ಜಾಮೀನನ್ನು ಕೊಡಲಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿತ್ತು. ಜೊತೆಗೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಹೇಳಿತ್ತು. ದರ್ಶನ್ ಪರ ವಕೀಲರಾದಂತಹ ಸಿದ್ಧಾರ್ಥ ದವೆ ಅವರಿಗೆ 1 ವಾರಗಳ ಕಾಲಾವಕಾಶವನ್ನು ಕೊಟ್ಟು ರೈಟಿಂಗಲ್ಲಿ ಕೊಡಿ ನಿಮ್ಮ ವಾದವನ್ನು ಅಂತ ಹೇಳಿತ್ತು. ಇದೆಲ್ಲದರ ನಡುವೆ ಈಗ ದರ್ಶನ್ ವಾಪಸ್ ಬಂದಿದ್ದಾರೆ. ನಟ ದರ್ಶನ್ಗೆ VVIP ಭದ್ರತೆಯನ್ನು ಕೊಟ್ಟಿದ್ದರು. ದರ್ಶನ್ಗೆ ಏರ್ಪೋರ್ಟ್ ಸಿಬ್ಬಂದಿ ಅಂದರೆ ಅವರು ಟರ್ಮಿನಲ್ ಒಳಗಿಂದ CISF ಪಡೆ ಸೆಕ್ಯೂರಿಟಿಯನ್ನು ಕೊಟ್ಟು ಅವ್ರನ್ನ ಕಾರ್ ತನಕ ಕರ್ಕೊಂಡು ಬರಲಾಯಿತು. ಬಟ್ ಅದೇ ಅಭಿಮಾನಿಗಳು ಅವರು ಇವರು ಎಲ್ಲ ಮುತ್ಕೋತಾರೆ ಅನ್ನೋ ಕಾರಣಕ್ಕೋಸ್ಕರ CISF ಭದ್ರತೆಯನ್ನು ಕೊಟ್ಟು ಅವರನ್ನು ಏರ್ಪೋರ್ಟಿಂದ ಹೊರಗಡೆ ಕರ್ಕೊಂಡು ಬಂದು ಕಾರ್ ತನಕ ಬಿಡುವಂತಹ ಜವಾಬ್ದಾರಿಯನ್ನು ಏರ್ಪೋರ್ಟ್ ಸಿಬ್ಬಂದಿ ವಹಿಸಿಕೊಂಡಿದ್ದರು. ಅವ್ರಿಗೂ ಕೂಡ ಎಲ್ಲ ಡೆವಲಪ್ಮೆಂಟ್ಸ್ ಗೊತ್ತಿದೆ, ಟೆನ್ಷನ್ನಲ್ಲಿದ್ದಾರೆ ಏನಾಗುತ್ತೆ ಅಂತ. ಒಂದು 10 ದಿವಸದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ 1 ವಾರ ಟೈಮ್ ಕೊಟ್ಟಿದ್ದಾರೆ ಇವ್ರ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್, ರೈಟಿಂಗಲ್ಲಿ ಕೊಡಿ ನಿಮ್ಮ ವಾದವನ್ನು ಅಂತ. ಸೊ ರೈಟಿಂಗಲ್ಲಿ ಕೊಟ್ಟ ನಂತರ ಅದನ್ನು ಅವರು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಪ್ರಕಟ ಮಾಡೋದಕ್ಕೆ ಒಂದು 10 ದಿನ ಬೇಕಾಗಬಹುದು. ಹಾಗಾಗಿ ಈಗ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಒಂದು ರೀತಿ ಟೆನ್ಷನ್. ಹಲವಾರು ವಿಚಾರಗಳನ್ನ ರೈಸ್ ಮಾಡಿದರು ಪಬ್ಲಿಕ್ ಪ್ರಾಸಿಕ್ಯೂಟರ್. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಇವರು ಪರಿಗಣಿಸಿಲ್ಲ ಆಯಿತಾ, ಮತ್ತು ದರ್ಶನ್ ಅಲ್ಲಿಗೆ ಬಂದಿರೋದಕ್ಕೆ ಮ್ಯಾಚ್ ಆಗಿದೆ, ಬ್ಲಡ್ ಮ್ಯಾಚ್ ಆಗಿದೆ, ಎಲ್ಲ ಸುಮಾರೆಲ್ಲ ವಿಚಾರಗಳು ಹೇಳಿದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ ಒಂದು ರೀತಿ ಆಕ್ಷೇಪ ಎತ್ತಿದೆ. ನೋಡೋಣ ತೀರ್ಪು ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಧುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮಧುಕೃಷ್ಣ, ಈಗ ಮಾಧ್ಯಮದವ್ರ ಜೊತೆ ಅಂತೂ ದರ್ಶನ್ ಏನೂ ಮಾತಾಡಲಿಕ್ಕಿಲ್ಲ, ಬಟ್ ಟೆನ್ಷನಲ್ಲಿದ್ದರು ಅಂತ ಅನಿಸುತ್ತಾ, ಹೇಗೆ ಏನು ಅಂತ? ಖಂಡಿತ ಅರವಿಂದ್, ಕಳೆದ ರಾತ್ರಿ 11:45 ತಾಯ್ ಏರ್ವೇಸ್ ಮೂಲಕ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ದರ್ಶನ್ ಅಂದ್ರೆ ಕೊಲೆ ಆರೋಪಿಗಿರುವಂತಹ ನಟ ದರ್ಶನ್ ಆಗಮಿಸಿದ್ರು. ಮತ್ತೆ ಅವ್ರ ಜೊತೆಗೆ ಪತ್ನಿ ಸಹ ವಿದೇಶಕ್ಕೆ ಹೋಗಿದ್ರು. ಅವರು ಕೂಡ ಅವ್ರ ಜೊತೆಲೆ ವಾಪಸ್ ಆಗ್ತಿದ್ರು. ಆದ್ರೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ. ಅವರ ಮುಖಭಾವಚರ್ಯೆಯನ್ನ ನೋಡಿದಾಗ ಸಹಜವಾಗಿ ಟೆನ್ಷನ್ ಇದ್ದಿದ್ದು ಸಹಜವಾಗಿ ಕಾಣುತ್ತೆ. ಕಾರಣ ಯಾಕೆಂದ್ರೆ ಈಗಾಗಲೇ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿಂದ ಹೊರಗಡೆ ಇರುವಂತಹ ದರ್ಶನ್ ಏನಿದ್ರೆ ಈಗ ಅನುಮತಿಯನ್ನ ಪಡೆದು ವಿದೇಶಕ್ಕೆ ಹೋಗಿ ಶೂಟಿಂಗ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡಿದ್ದು. ಈಗ ಇದರ ನಡುವೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಯಾವ ರೀತಿ ಜಾಮೀನನ್ನ ಮಂಜೂರು ಮಾಡಿದಿರಿ ಅಂತ ಹೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಕೂಡ ಗೊತ್ತಾಗ್ತಿದೆ ಮೇಲ್ನೋಟಕ್ಕೆ ಇದೊಂದು ಜಾಮೀನು ರದ್ದಾಗುವಂತಹ ಸಾಧ್ಯತೆ ಇರಬಹುದು ಸುಪ್ರೀಂ ಕೋರ್ಟ್ ನಲ್ಲಿ ಅಂತದ್ದು. ಹಾಗಾಗಿ ಅದರ ಹರಿವನ್ನ ಹತ್ತಿರುವಂತಹ ನಟ ದರ್ಶನ್ ಮುಖದಲ್ಲೂ ಕೂಡ ಒಂದ್ ರೀತಿ ಆತಂಕದ ಭಾವ ಇತ್ತು. ಹಾಗಾಗಿ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ. ತಡರಾತ್ರಿ ಅವರು ರಾತ್ರಿ 12 ಗಂಟೆ ಸುಮಾರಿಗೆ ಬೆಂಗಳೂರಿನ ತಮ್ಮ ಮನೆಯತ್ತ ವಾಪಸ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಜಾಮೀನಿನ ವಿಚಾರ ಏನಾಗುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಅವರ ನಡೆ ಕೂಡ ನಿರ್ಣಯ ಆಗುತ್ತೆ. ರೈಟ್ ಮಧುಕೃಷ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಯಾರಕ್ಕೆ ತಾನೇ ಟೆನ್ಷನ್ ಇರಲ್ಲ ಹೇಳಿ, ಎಂಥವ್ರಿಗೂ ಇದ್ದೇ ಇರುತ್ತೆ, ಸಹಜವಾಗಿ ದರ್ಶನ್ಗೂ ಇದೆ. ಯಾಕೆಂದರೆ ಈ ಸರ್ತಿ ಏನಾದರೂ ಬೇಲ್ ರದ್ದಾಯಿತು ಅಂತಂದರೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಅವಕಾಶ ಇಲ್ಲ. ಇನ್ನೆಲ್ಲ ಟ್ರಯಲ್ಸ್ ಎಲ್ಲ ನಡೆದು ಕೋರ್ಟ್ನಲ್ಲಿ ಆರೋಪಿನ, ಅಪರಾಧಿನ, ದೋಷಿನ, ನಿರ್ದೋಷಿನ ಎಲ್ಲ ಗೊತ್ತಾದ ಮೇಲೇ ಹೊರಗಡೆಗೆ ಬರೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಸಹಜವಾಗಿ ಟೆನ್ಷನ್ ಇದೆ. ಬಟ್ ಅವ್ರ ಪತ್ನಿ ಮುಖದಲ್ಲಿ ಗೆಲುವು ಕಂಡಂಗೆ ಕಾಣಿಸ್ತು ಸ್ವಲ್ಪ. ಬಟ್ ಎಂಥವ್ರಿಗೂ ಕೂಡ ಈ ಟೆನ್ಷನ್ ಇದ್ದೇ ಇದೆ.